ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನೋಡಿರ್ತೀರಾ. ಸೊ ಸುಮಾರಷ್ಟು ಜನ ಯಾವಾಗಲೂ ಆಫೀಸ್ ವ್ಲಾಗ್ ಮಾಡಿ ಕೇಳ್ತೀರಿ, ಯಾವಾಗಲೂ ಆಫೀಸ್ ವ್ಲಾಗ್ ಮಾಡಿ ಮುಗಿಸಿದೆ ಆ್ಯಂಡ್ ದಟ್ ವಾಸ್ ಸೂಪರ್ ಹಿಟ್. ಸೊ ಸಖತ್ತಾಗಿ ಮಾಡಿದ್ದೆ, ಐ ಮೀನ್ ಸಖತ್ತಾಗಿ ನೀವೆಲ್ಲರೂ ನೋಡಿ ಎಂಟರ್ಟೈನ್ ಮಾಡಿದ್ರಿ. ಬಟ್ ಇವತ್ತು ನಾನು ಆಫೀಸ್ ಲಾಸ್ಟ್ ಡೇ, ಅಂದರೆ ನಾನು ಬೇರೆ ಆಫೀಸ್ಗೆ ಹೋಗ್ತಾ ಇದ್ದೆ. ಸೊ ಐ ಶಿಫ್ಟೆಡ್ ಮೈ ಕಂಪ್ನಿ, ಸೊ ಬೇರೆ ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ಲೈಕ್ 4 ಇಯರ್ಸಿಂದ ನಾನು ಒಂದೇ ಕಂಪ್ನಿಲಿದೆ ಆ್ಯಂಡ್ ರೈಟ್ ಆಫ್ಟರ್ ಮೈ ಕಾಲೇಜ್ ನಾನು ಹೋಗಿದ್ದಂಥ ಕಂಪ್ನಿ ಇದು. ಸೊ 4 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿ ಇವತ್ತು ಲಾಸ್ಟ್ ಡೇ ಫೈನಲಿ. ಸೊ ತುಂಬ ಎಮೋಷ್ನಲ್ ಡೇ ಇವತ್ತು, ಬಟ್ ಆ ಒಂದು ವ್ಲಾಗ್ ಇವತ್ತು ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಡೇ ಹೇಗಿರುತ್ತೆ, ಏನು ಕತೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಗೈಸ್, ಓಕೆ? ಸೊ ಫೈನಲಿ ಗೈಸ್, ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಲಾಸ್ಟ್ ಡೇ ಆಫ್ ದ ಆಫೀಸ್. ಸೊ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ನಮ್ಮ ಮನೇಲಿ ಇವತ್ತು ಗೆಸ್ಟ್ ಇದ್ದಾರೆ. ಸೊ ನೋಡಿ, ಐ ಆಮ್ ಈ ಥರ ರೆಡಿ ಆಗಿದ್ದೀನಿ. ಸೊ ಸಿಂಪಲ್ ಆಗಿ ಟಾಪ್ ಆ್ಯಂಡ್ ಪ್ಯಾಂಟು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಆ್ಯಕ್ಚುಲಿ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ಇವಾಗ ನಾನು ಆಫೀಸ್ಗೆ ಹೋಗಬೇಕು. ಸೊ ಇವಾಗ ಹ್ಯಾಪಿ ಮೂಡಲ್ಲಿದ್ದೀನಿ. ಇವಾಗಿಂದನೇ ಐ ಶುಡ್ ನಾಟ್ ಬಿ ಸ್ಯಾಡ್ ಅಂತ. ಸೊ ಹೋಗ್ತಾ ಹೋಗ್ತಾ 4 ಇಯರ್ಸ್ ಆಫ್ ಜರ್ನಿ ಹೇಗಿತ್ತು ಎಲ್ಲ ಹೇಳ್ತೀನಿ. ಸೊ ಬನ್ನಿ ಕ್ವಿಕ್ಕಾಗಿ ಆಫೀಸ್ಗೆ ಹೋಗೋಣ ಇವಾಗ. ಸೊ ಗೈಸ್, ಫೈನಲಿ ಆಫೀಸ್ ಹತ್ರ ಬಂದಿದ್ದೀನಿ. ಇವಾಗ ವಿ ಹ್ಯಾವ್ ಟು ಗೋ ಇನ್ಸೈಡ್. ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇವತ್ತು ಅಂತೂ ನನಗೆ. ಸೊ ನೋಡೋಣ, ಆಫೀಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ಆಫೀಸ್ ಸೊ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ ತಕ್ಷಣ ಎಲ್ಲರೂ ಹಾಯ್ 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 ಅಂದರು. ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ಇವತ್ತೊಂದು ಫೇರ್ವೆಲ್ ಹತ್ರ ಏನೋ ಇರುತ್ತೆ, ನನಗೂ ಗೊತ್ತಿಲ್ಲ ಏನೇನಿರುತ್ತಂತ. ಸೊ ಬಂದಿದ ತಕ್ಷಣ ಡೈರೆಕ್ಟ್ ವಾಶ್ರೂಮಿಗೆ ಬಂದುಬಿಟ್ಟು ವೀಡಿಯೋ ಮಾಡೋಣ ಅಂತ. ಅದು ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಒಂಥರ ಆಯ್ತಾಯಿತ್ತು ಇವತ್ತು, ಯಾಕೋ ಒಂಥರ ಫೀಲಿಂಗ್ಸು. ಸೊ ಫಾರ್ ದ ಲಾಸ್ಟ್ ಟೈಮ್, ಲಾಸ್ಟ್ ವೆಲ್ಕಮ್ ಅನ್ನೋ ಥರ ಈ ಆಫೀಸಿಗೆ ಅಷ್ಟೇ. ಸೊ ಹೋಗ್ಬಿಟ್ಟು ಟೀ ಕುಡ್ಕೊಬತ್ತೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಆಗ್ಬಿಟ್ಟೈತೆ. ಅದೊಂಥರ ಬಂದಿದ ತಕ್ಷಣ ಇದೇ ಲಾಸ್ಟ್ ಟೈಮ್ ಅಲ್ಲ ಈ ಆಫೀಸಿಗೆ ಬರೋದು ಅಂತ ಫೀಲಿಂಗು. ಅದು ಬಂದು ಆವಾಗಿಂದ ಕಂಟ್ರೋಲ್ ಮಾಡ್ಕೊಂಬಂದೆ. ಬಟ್ ಇವಾಗ ಬಂದಿದ ತಕ್ಷಣ ಇದೇ ಲಾಸ್ಟ್ ಟೈಮ್ ನನಗೆ ಆಫೀಸಿಗೆ ಬರೋದು ಅಂತ ಹೇಳಿ ಅಂದ್ಕೊಂಡ ತಕ್ಷಣ ಒಂಥರ ಅನಿಸ್ಬಿಡ್ತು ನನಗೆ. ಓಕೆ, ಸೊ ಅಲ್ಲಿ ಕಂಟಿನ್ಯೂ. ಇದೇ ನಾನು ಕುತ್ಕೊತಾ ಇದ್ದಿದ್ದು ಜಾಗ. ಸೊ ಅದೇ ನನ್ನ ಸಿಸ್ಟಮ್. ಆ್ಯಂಡ್ ಫಾರ್ ಒನ್ ಲಾಸ್ಟ್ ಟೈಮ್ ದಿಸ್ ಈಸ್ ಮೈ ಹೋಲ್ ಆಫೀಸ್. ಮಿಸ್ ಯು ಗೈಸ್ ಅಂತ, ಮಿಸ್ ಯು ಅಂತ ಹೇಳ್ರಿ ನಮ್ಮ ಆಫೀಸಿಗೆ ಎಲ್ಲರೂ. ಸೊ ಏನಂದರೆ ಇವಾಗ ಸಿಸ್ಟಮ್ನ ಓಪನ್ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಸಿಸ್ಟಮ್ನ ಫಸ್ಟು ಓಪನ್ ಮಾಡುವಾಗ ನಂದು ಫಸ್ಟ್ ಥಿಂಗ್ ನಾನು ಏನು ಮಾಡೋದಂದರೆ, ನಂದು ಇನ್ನೊಂದು ಫೋನ್ ಇದೆಯಲ್ಲ, ಈ ಫೋನಲ್ಲಿ ನಾನು ಅಮ್ಮಂದು ಫೋಟೋ ನೋಡ್ಬಿಟ್ಟು ಇವತ್ತಿನ ಡೇ ಚೆನ್ನಾಗಿರಲಿ, ಎಲ್ಲ ಕೆಲಸ ಎಲ್ಲ ಕರೆಕ್ಟಾಗಿ ಆಗಲಿ ಅಂತ ಬೇಡ್ಕೊಂಡು ಆಮೇಲೆ ಸಿಸ್ಟಮ್ ಓಪನ್ ಮಾಡಿ ಆನ್ ಮಾಡೋದು. ನಾನು ಯಾವಾಗಲೂ ಹಾಗೆ ಮಾಡೋದು. ಅಯ್ಯೋ, ಏನು ಗೊತ್ತಾ, ಎಕ್ಸೈಟ್ಮೆಂಟಲ್ಲಿ ಯಾವ ಕಡೆ ಲ್ಯಾಪ್ಟಾಪ್ ಅನ್ನೋದೇ ಮರ್ತೋಗ್ಬಿಟ್ಟೆ. ಫೈನಲಿ ಸಿಸ್ಟಮ್ನ ಆನ್ ಮಾಡಿದೆ. ಸೊ ಸ್ಟಾರ್ಟೆಡ್ ಮೈ ಲಾಸ್ಟ್ ಡೇ ಆಫ್ ವರ್ಕ್. ಅಮೃತ್, ಇಟ್ಸ್ ಮೈ ವ್ಲಾಗ್. ಸೊ ನೋಡ್ರಿ, ಏನಂದರೆ ಈಗ ನಾನು ಬಿಡ್ತಿದ್ನಲ್ಲ, ಈಗ ನನ್ನ ಕೆಲಸನ ಅಮೃತ್ ಅಂತ. ಸೊ ಇವರೇ ಮಾಡೋದು ನಂದು ಹೊಸ ಕೆಲಸನ. ಸೊ ನಂದು ಹಳೆ ಕೆಲಸನ ಇವನು ಹೊಸದಾಗಿ ಮಾಡ್ತಾನೆ. ಸೊ ಟೆಲ್ ಹಾಯ್ ಟು ಮೈ ವ್ಲಾಗ್ಸ್. ಹಾಯ್ ಫ್ಯಾಮಿಲಿ. ಏನೋ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು. ಇದೇ ಕತೆಗುರು ಎಲ್ಲ ಐ ಟಿಲಿ ಕೆಲಸ ಮಾಡೋದು ಯಾರಿಗೂ ಅಷ್ಟು ಕನ್ನಡ ಬರಲ್ಲ. ಸ್ವಲ್ಪ ಗೊತ್ತು. ಟೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಪ್ರಕೃತಿ. ಐ ಆಮ್ ಡೂಯಿಂಗ್ ಮೈ ಲಾಸ್ಟ್ ಡೇ ವ್ಲಾಗ್ ಇವತ್ತು. ಓ, ಮಿಸ್ ಯು ಟು ಪ್ರಕೃತಿ. ಫೈನಲಿ ವಿ ಆರ್ ಗೋಯಿಂಗ್ ಟು ಟೀ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಾನು ಆಫೀಸಿಗೆ ಬಂದ ತಕ್ಷಣ ಟೀ ಕುಡಿಯೋಕೆ ಹೋಗ್ತೀನಿ ಅಂತ. ಆ್ಯಂಡ್ ಟುಡೇ ವಿ ಹ್ಯಾವ್ ಪ್ರಕೃತಿ, ಮೈ ಟೀ ಪಾರ್ಟ್ನರ್. ಅಂಟಣ ಸೊ ನನ್ನ ಟೀ ಸ್ಪಾಟ್ ಇದೆ. ನನ್ನ ಕೋಇನ್ಸಿಡೆನ್ಸ್ ಅಂದರೆ ಲಾಸ್ಟ್ ಟೈಮ್ ಕೂಡ ನಾನು ಮಾಡುವಾಗ ಇದು ಫ್ಲೀ ಮಾರ್ಕೆಟ್ ಹಾಕಿದ್ರು, ಇವತ್ತು ಹಾಕಿದ್ದಾರೆ. ದಿಸ್
ಇಸ್ ದ ಲಾಸ್ಟ್ ಡೇ ಇನ್ ದಿಸ್ ಆಫೀಸ್. ಆ್ಯಕ್ಚುಲಿ ಏನಂದರೆ ನಾನು ಹೊಸ ಕಂಪ್ನಿಗೆ ಸೇರಿರೋದು ಆಫೀಸ್ ಕೂಡ ಇದೇ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇರೋದು. ಸೊ ಯಾವಾಗಾದ್ರೂ ಬರ್ಬೋದು. ಬಟ್ ಈ ಆಫೀಸಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಅಂದರೆ ಟೀ ಕುಡಿಯೋದು. ಸೊ ದಿಸ್ ಇಸ್ ಮೈ ಲಾಸ್ಟ್ ಡೇ. ಫೈನಲಿ ಶಾಪಿಂಗ್ ಮುಗಿಸಿ ಟೀ ಕುಡಿದು ಈಗ ಲಿಫ್ಟಲ್ಲಿ ನಮ್ಮ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಒಂಥರ ಇವಾಗ ಸಖತ್ ಒಂಥರ ಫೀಲ್ ಆಗ್ತಾ ಇದೆ. ಇವಾಗ ಮಿಸ್ಸಿಂಗ್ ಫೀಲ್ ಆಗ್ತಾ ಇದೆ. ನೋಡೋಣ. ಜಸ್ಟ್ ಲಿಫ್ಟ್. ಸೊ ಏನಂದರೆ ನನ್ನ ಆಫೀಸಲ್ಲಿ ಇನ್ನೊಂದು ಫೇವ್ರೆಟ್ ಜಾಗ ಯಾವಾಗಲೂ ಹೇಳ್ತಿದ್ರು ಕಾಫಿ ಮಿಷನು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗೋ ದಿನನೇ ಕಾಫಿ ಮಿಷನ್ ಅಂಡರ್ ಮೇಂಟೆನೆನ್ಸಲ್ಲಿದೆ. ಸೊ ಕಾಫಿನೂ ಇಲ್ಲ, ಟೀನೂ ಇಲ್ಲ. ಬಟ್ ಆಚೆ ಹೋಗಿ ಕುಡ್ಕೊಂಬಂದೆ. ಬಟ್ ಸ್ಟಿಲ್ ಇಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಒಂದು ಕಾಫಿ ಕುಡಿದ್ಬಿಟ್ಟು ಲೆಟ್ಸ್ ಮೇಕ್ಔಟ್ ಅಂತ. ಬಟ್ ಇಟ್ ಈಸ್ ಅಂಡರ್ ಮೇಂಟೆನೆನ್ಸ್ ಇವತ್ತು. ಸೊ ಮಿಸ್ ಯು ಕಾಫಿ ಮಿಷಿನ್. ವೆಂಡರ್ ಮಿಷಿನ್ ಇದೆ. ಬಟ್ ಇವಾಗ ಮನ್ಸಿಗೆ ಬೇಜಾರಿರೋದ್ರಿಂದ ಏನು ತಿನ್ಬೇಕು ಅನಿಸ್ತಲ್ಲ. ಆ್ಯಂಡ್ ಆಲೆ ಬರುವಾಗ ಸ್ವಲ್ಪ ಊಟ ಮಾಡ್ಕೊಂಡು ಕಾಫಿ ಟೀ ಕುಡಿದಲ್ಲ, ಏನು ಬೇಕು ಅನಿಸ್ತಿಲ್ಲ. ಬಟ್ ಏನಂತಾರೆ ಶಾಸ್ತ್ರಕ್ಕೋಸ್ಕರ ಏನೋ ತೊಗೋಬೇಕಲ್ಲ, ಏನೋ ತೊಗೋತೀನಿ. ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಜಾಗ. ಮಿಸ್ ಯು ದಿಸ್ ಜಾಗ. Avinash, just tell hi. Hey, I wish you all the best. Thank you. All the best. This is going on my YouTube channel, that's why. Kannada, I just feel like it was I was about to talk in Kannada. No, You can. yeah, you can. Yeah, It's fine. I'll be happy. Yeah, so I'm working with Aishwarya from the past like 1 year or so, closely to 1 year I guess now. And I can say one thing, like she's very familiar on social media and she's like a famous celebrity here. But she's very, very, very down to earth. She does not have even a percent of attitude. Maybe to appearance she's like that, but once you talk to her, she is. I don't know. It is a compliment. No, I'm just telling it. Like, but she's very, very down to earth, and she's come up with zero, and she's building herself so well, and I feel very, very proud about her, and yeah, and she's very good in communicating. That's why she is very famous. She talks so much. All the best, Aishu. Give it us. Who will win the Best Dressed award now? ವೆಲ್ಕಮ್ ಬ್ಯಾಕ್. ಸೊ ಏನಂದರೆ ಸೆಂಡ್ ಆಫ್ ಆಯಿತು, ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ನನ್ನ ಬಗ್ಗೆ ಮಾತಾಡಿದ್ರು. ಸ್ವಲ್ಪ ತೊಗೊಂಡೆ, ಆಮೇಲೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದರೆ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ, ಯಾಕೆ ಸುಮ್ಮನೆ ಅಂತ. ಅದಕ್ಕೆ ವೀಡಿಯೋ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಇವತ್ತು ಸುಮಾರು ಜನ ನನ್ನ ಟೀಮ್ ಮೆಂಬರ್ಸ್ ಬಂದಿಲ್ಲ, ಬಿಕಾಸ್ ಜ್ವರ ಗಿರ ಅಂದ್ಕೊಂಡು ಎಷ್ಟೊಂದು ಜನ ಬಂದಿಲ್ಲ. ಬಟ್ ನೆನ್ನೆನೇ ತುಂಬ ಜನ ನಂಗೆ ಸೆಂಡ್ ಆಫ್ ಕೊಟ್ಟಿದ್ರು. ಸೊ ಇವತ್ತು ಕೈಂಡ್ ಆಫ್ ಇವಾಗ ಅನಿಸ್ತಾ ಇದೆ ಸ್ವಲ್ಪ, ಯಾಕಂದರೆ ಎಲ್ಲರೂ ಏನೇನೋ ಹೇಳ್ಬಿಟ್ರು ಹಂಗೆ ಹಿಂಗೆ ಅಂತೆಲ್ಲ. ಸೊ ಅದೆಲ್ಲ ಕೇಳಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ, ಹೆಂಗಪ್ಪ ಹೋಗೋದು. ಸೊ 4 years ಆಫ್ ಜರ್ನಿ. ಆ್ಯಂಡ್ ಆಲ್ಸೋ ಆಫ್ಟರ್ ಕೋವಿಡಲ್ಲಿ ಕೆಲಸ ಸಿಗೋದೇ ಸಿಕ್ಕಾಬಡೆ ಕಷ್ಟ ಆಯಿತು. ಅಂಥದ್ರಲ್ಲಿ ಸಿಕ್ಕಿದ ಕೆಲಸ ಇದು. ಅದು ನಾನು ಹೇಳಿದೆ ಗೊತ್ತಾ, ನಾನು ಹೊಸ ಮನೆ ನಮ್ಮ ಮನೆ ಬ್ಲಾಗಲ್ಲಿ ಹೇಳಿದ್ದೆ, ತುಂಬ ಕಷ್ಟ ಆಯಿತು ನನಗೆ ಊಟಕ್ಕೂ ಆ ಟೈಮಲ್ಲಿ ಅಂತ. ಆ ಟೈಮಲ್ಲಿ ನಾನು ದೇವ್ರನ್ನ ಬೇಡ್ಕೊಡೋದು, ನಮ್ಮ ಲಕ್ಷ್ಮೀ ದೇವ್ರನ್ನ ಬೇಡ್ಕೊಂಡಾಗ ಸಿಕ್ಕಿದ ಕೆಲಸ ಇದು. ಸೊ ಏನು ಇಲ್ಲದೆ ಇರುವಾಗ ಸಿಕ್ಕಿದ ಕೆಲಸ. 1000 ಕಂಪ್ನಿ ಮುಂದೆ ಹೋದ್ರೇನು ದಿಸ್ ಕಂಪ್ನಿ ಇಸ್ ಮೈ ಫೇವ್ರೆಟ್. ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಕಂಪ್ನಿ ಇದು. ಬಿಕಾಸ್ ಏನು ಇಲ್ಲದೇ ಇರೋ ಟೈಮಲ್ಲಿ ನನಗೆ ದುಡ್ಡು ಕೊಟ್ಟು ಕೈ ಹಿಡ್ದು ನಡೆಸಿರೋ ಕಂಪ್ನಿ ಇದು. ಹಂಗಾಗಿ ತುಂಬ ಸ್ಪೆಷಲ್. ನನಗೆ ಈ ಕಂಪ್ನಿಗೆ ಬಿಡುವಾಗ ನಂಗೆ ಹಳೇ ನೆನಪೆಲ್ಲ ಬರುತ್ತಲ್ವ, ನಂಗೆ ಅವಾಗ ಏನೂ ಇಲ್ಲದೆ ಈ ಕಂಪ್ನಿಗೆ ಬಂದಿದ್ದು. ಯಾಕಂದರೆ ಸುಮಾರಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ನನಗೆ ಅಟ್ಲೀಸ್ಟ್ ಬೇರೆಯವರಿಗೆ ಕೆಲಸ ಸಿಕ್ಕಿಲ್ಲ ಅಂದರೂ ಊಟಕ್ಕೆಲ್ಲ ಮ್ಯಾನೇಜ್ ಆಗ್ತಿತ್ತು. ಬಟ್ ನಮಗೆ ಈ ಕೆಲಸ ಸಿಕ್ಕಿದ್ರೇ ನನಗೆ ನಮ್ಮ ಅಮ್ಮಂಗೆ ಫ್ಯೂಚರ್ ಸ್ಟೇಬಲ್ ಇರ್ತಾ ಇದ್ದಿದ್ದು. ಹಂಗಾಗಿ ಆ ಟೈಮಲ್ಲಿ ಇದ್ದಿದ್ದು ಕಂಪ್ನಿ ಅಲ್ವಾ ಇದು. ಸೊ ಎಮೋಷ್ನಲಿ ಒಂದು ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಈ ಕಂಪ್ನಿನ ಬಿಟ್ಟು ಹೋಗೋಕ್ಕೆ. ಬಿಕಾಸ್ ಹಳೆಯ ನೆನಪು ಕಂಪ್ನಿ. ಸೊ ತುಂಬ ಕನೆಕ್ಟೆಡು. ಈಗ ನನ್ನ ಪಿಕ್ ಮಾಡೋಕ್ಕೆ ಆ್ಯಕ್ಚುಲಿ ರಶ್ಮಿ ಅಕ್ಕ ಬರ್ತಾರೆ. ಬಿಕಾಸ್ ಇವತ್ತು ಲಾಸ್ಟ್ ಡೇ ಅಲ್ಲ. ಸೊ ಅಕ್ಕನೇ ನಾನೇ ಬರ್ತೀನಿ ಅಂದ್ಬಿಟ್ಟು ಅಕ್ಕ ನನ್ನ ಕರ್ಕೊಂಡು ಹೋಗ್ತಿರ್ತವ್ರೆ. ಹೋಗುವಾಗ ಐ ಹೋಪ್ ನಾನು ಅಳ್ಬಾರ್ದು ಅಂತ ಮನ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದು. ಹೋಪ್ ಐ ಡೋಂಟ್ ಕ್ರೈ. ಆ್ಯಂಡ್ ಚಂದನ ಏನು ಮಾಡ್ತಿದ್ಯಾ ನನ್ನ ಕಂಪ್ನಿಯಲ್ಲಿ? ನೀನೇನು ಮಾಡ್ತಾಯಿದ್ಯಾ? ಸೊ ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ಅಲ್ಲ. ಏನಂದರೆ ಗೈಸ್, ನಮ್ಮ ಚಂದು ಕೂಡ ನನ್ನ ಕಂಪ್ನಿಯಲ್ಲೇ ಕೆಲಸ ಮಾಡೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಮ್ಮ ಚಂದು ಇಬ್ಬರು ಒಟ್ಟಿಗೆ ಸೇರ್ಕೊಂಡಿದ್ದು ಕಂಪ್ನಿ ಇದು. ಸೊ
ಸೊ ನಾನು ಅವಳು ಒಂದೇ ಕಾಲೇಜು ಒಂದೇ ಬಿಲ್ಡಿಂಗಲ್ಲಿದ್ವಿ, ಇವಾಗ ಒಂದೇ ಕಂಪ್ನಿ. ಸೊ ಇಷ್ಟು ದಿನ ನಾವು ಒಂದೇ ಇದರಲ್ಲಿ ಕೆಲಸ ಮಾಡಿದ್ವಿ. ಬಟ್ ಇವತ್ತು ನಾನು ಬೇರೆ ಕಂಪ್ನಿಗೆ ಹೋಗ್ತಾಯಿದ್ದೀನಿ. ಐ ಹೋಪ್ ನನಗೇನಾದರೂ ಆ ಕಂಪ್ನಿಗೆ ಹೋದ ನಮ್ಮ ಚಂದದ್ದು ಕರ್ಕೊಂಡು ಹೋಗ್ತೀನಿ ಅಂತ ಅದೊಂದು ಹೋಪ್ಸ್ ಅಷ್ಟೇ. ಬಟ್ ಇಷ್ಟು ದಿನ ಒಂದೇ, ಬಟ್ ನಾವು ಏನಂತಾರೆ ಸಿಗ್ತೀವಿ ವಾಪಸ್ಸು. ಬಟ್ ಅಂದರೆ ಇಟ್ಸ್ ಓಕೆ ಚಂದನ. ಸೊ ಏನಂದರೆ ಸಿಗ್ತೀವಿ ಮನೆ ಹತ್ರ ಎಲ್ಲ. ಆದರೂ ನನಗೆ ಅದು ಯಾವಾಗಲೂ ಎಲ್ಲರ ಹತ್ರ ಹೇಳ್ಕೊಡುವೆ, ನಾನು ನಮ್ಮ ಚಂದ 15 ವರ್ಷದ ಫ್ರೆಂಡ್ಸು, ಒಂದೇ ಸ್ಕೂಲು, ಒಂದೇ ಬಿಲ್ಡಿಂಗು, ಒಂದೇ PU ಡಿಗ್ರಿ ಎಲ್ಲ ಒಂದೇ ಕಡೆ ಓದಿದಂತ, ಒಂದೇ ಕಂಪ್ನಿಯಲ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದೆ. ಬಟ್ ಈಗ ನಾನು ಬೇರೆ ಕಂಪ್ನಿಗೆ ಹೋಗ್ತೀನಿ. ಅದು ಒಂದು ಸ್ವಲ್ಪ ಬೇಜಾರು. ಅದಕ್ಕೆ ಆಚೆ ವಾಕ್ ಮಾಡೋಣ ಅಂತ ನಾನು ಅವಳು ಬಂದು ಕೆಳಗಡೆ. ಆ್ಯಕ್ಚುಲಿ ಅಂದರೆ ಇದು ಫುಡ್ ಕೋರ್ಟು. ಸೊ ಇದು ಅಂದರೆ ಆಫೀಸ್ ಫುಡ್ ಕೋರ್ಟ್ ಅಲ್ಲ ಇದು. ಸೊ ಎಲ್ಲ ಆಫೀಸ್ ಅವರು ಇದು ಕಾಮನ್ ಫುಡ್ ಕೋರ್ಟು. ಸೊ ಈ ಮಾನ್ಯತದಲ್ಲಿರೋ ಪ್ರತಿಯೊಬ್ಬರಿಗೂ ಈ ಫುಡ್ ಕೋರ್ಟ್ ಕಾಮನ್ ಆಗಿರುತ್ತೆ. ಸೊ ಯಾರಿಗಾರು ಆಫೀಸಲ್ಲಿ ತಿಂದು ಬೇಜಾರಾದಾಗ ಇಲ್ಲಿ ಬಂದು ತಿನ್ಬೋದು. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನಮ್ಮ ಚಂದ ಇಲ್ಲೇ ಬಂದು ತಿನ್ನೋದು ಅಷ್ಟೇ. ನೋಡೋಣ, ನಂಗೆ ಗೊತ್ತಿಲ್ಲ ಇವಾಗ ಏನು ತಿಂತೀನಿ ಅಂತ ತಿಂದ್ಬಿಟ್ಟು ಆಮೇಲೆ ನೋಡೋಣ. ಬಾಯ್, ಮಿಸ್ ಯು ರಾಫಿಯಾ. ಓಕೆ, ಲಾಸ್ಟ್ ಟೈಮ್ ಇನ್ ದ ಕಂಪ್ನಿ. ಓಕೆ, ಮಿಸ್ ಯು, ಬಾಯ್. ಡೋಂಟ್ ಕ್ರೈ. ಓಕೆ, ಐ ವಿಲ್ ಬಿ ದೇರ್ ಟು ವೈಪ್ ಯುವರ್ ಟೀಯರ್ಸ್. ಬಾಯ್ ರಾಫಿಯಾ, ಐ ಮಿಸ್ ಯು. ಅಳ್ಬೇಡ. ಸೇ ಸಮಥಿಂಗ್ ಇನ್ ಕನ್ನಡ ಫಾಸ್ಟ್. ದೇರ್ ಆರ್ ಲಾಟ್ ಆಫ್ ಫ್ಯಾನ್ಸ್ ಫಾರ್ ಯು ಇನ್ ಮೈ ಚಾನಲ್ ವಿನ್ ಫಾರ್ ಕನ್ನಡ. ಹೇಳು. ನಾನು ನಿನ್ನ ಬಿಲ್ಡಪ್ ಪ್ರಾಣಿ ಟೆಲ್. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ. ಬೇಗ ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅನ್ನೋ. ಅಯ್ಯೋ, ನೀನು ಮಾತಾಡ್ಬೇಡ ತಾಯಿ ಕನ್ನಡದಲ್ಲಿ. ಬಾಯ್. ಓಕೆ, ಐ ಕಾಲ್ ಯು. ಲೇ, ನನ್ನ ಸೆಂಡ್ ಆಫ್ ಐತೆ, ಬರಬೇಕು. ಮಾನ ಮರ್ಯಾದೆ ಆಯ್ತಾ? 1 ಲೀಟ್ರ್ ಕಣ್ಣೀರು ಸುರಿಸ್ಬೇಕು. ಬಾಯ್ ಅಂತ ಹೇಳ್ಬೇಕಂತ ಏನಾದರೂ ಆಯ್ತೇನೆ ನಿನಗೆ? ನಾನು ಹೋಯ್ತಾ ಇದ್ದೀನಿ, ಕಂಪ್ನಿ ಬಿಟ್ಟು. ಏನಾದರೂ ಮಾನ ಮರ್ಯಾದೆ ಆಯ್ತಾ ನಿನಗೆ? ಒಂಚೂರು ಸೆಂಡ್ ಆಫ್ ಕೊಡೋಣ ಅಂತ ಬೇಗ ಹೇಳ್ಬಿಡು. ಎಲ್ಲರೂ ಇದೊಂದು ಡೈಲಾಗ್ ಹೇಳಿ, ಇದೇ ಡೈಲಾಗ್ ಹೇಳಿ ಹೋಗ್ಲಿ ಬಿಡ. ಹತ್ತು ಬಿಡ, ಒಂದು ನಿಮಿಷ ಯಾರು ಹತ್ತಿಲ್ಲ. ಇವಳು ಇವಾಗ ಬ್ಯಾಕ್ಗ್ರೌಂಡ್ ಕಟ್ ಮಾಡ್ಬಿಟ್ಟು ಮ್ಯೂಸಿಕ್ ಆಗ್ಬಿಟ್ಟು ನನಗೋಸ್ಕರ ಎಷ್ಟು ಜನ ಅರ್ಥರ ಅಂತ ಹಾಕೊಂಡು ಪುಣ್ಯ ಮಾಡಲಿ. ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸೇ ಆಯ್ತಾ. ಕಂಪ್ನಿಗೆ ಬಂದ್ಮೇಲೆ ಸಿಕ್ಕಿದ್ದೀವಿ ಆಯ್ತಾ. ಎರಡು ಅದೃಷ್ಟವಂತರು ನಾವೇ. ಕಾಲೇಜಲ್ಲೂ ಅವರೇ, ಇಲ್ಲೂ ಅವರೇ. ಅವಳು ನಮ್ಮ ಕಾಲೇಜ್ ಅವಳು ಅಲ್ಲ. ಬಿಟ್ಟು ಹೋಗ್ತಾ ಇದೆಯಾ ಅಲ್ವಾ? ಈಗ ನೀನು ಹೋಗಲ್ಲ ಬೇರೆ ಕಂಪ್ನಿಗೆ, ಇಲ್ಲೇ ಇರ್ತೀಯ. ಮ್ಯಾನೇಜರ್ ನೋಡ್ತಾ ಇರೋದು ಒಂದಲ್ಲ ಅವಳು ಹೋಯ್ತಾಳೆ ಈ ಕಂಪ್ನಿ ಬಿಟ್ಟು ನನ್ನ ಕಂಪ್ನಿಗೆ. ಪೂಜಾ ಅವರು ನಮ್ಮ ಬ್ಲಾಗಲ್ಲಿ ಅಂತೂ ಇಂತೂ ಕಾಣಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಪೂಜಾ ಅವರೇ, ಧನ್ಯವಾದಗಳು. ಮನೆಗೆ ಹೋಗಿಲ್ಲ ಮುಂಚೆ ನನ್ನ ಫೇವ್ರೇಟ್ ಜಾಗ ಪ್ಯಾಂಟ್ರಿ. ಸೊ ಒಬ್ಬಳೇ ಏನಾದರೂ ಕೆಲಸ ಮಾಡಬೇಕು ಅಥವಾ ಒಂದು ಸ್ವಲ್ಪ ಬ್ರೇಕ್ ಬೇಕು ಅನ್ಸ್ದಾಗ ನಾನು ಇಲ್ಲೇ ಬಂದು ಯಾವಾಗ ಕೆಲಸ ಮಾಡ್ತಿದ್ದೆ. ಸೊ ಅದಕ್ಕೆ ಈ ಜಾಗಕ್ಕೆ ಕೂತಿದ್ದಿ ಬಾಯಿ ಎಲ್ಲ ಮತ್ತು ಒಂದು ಬೂಸ್ಟ್ ಪ್ಯಾಕೆಟ್ ಎತ್ಕೊಂಡು ಹೋಗೋಣ ಬಂದೆ. ಇಲ್ಲ ಓಕೆ, ಬೂಸ್ಟ್ ಪ್ಯಾಕೆಟ್ ಎತ್ಕೊಂಡು. ಅಯ್ಯೋ ಸರಿ ಹೋಗ್ಬಿಟ್ಟಿದೆ. ಅಯ್ಯೋ ಹೋಗ್ಬೋದು, ಸರಿ ಹೋಗ್ಬಿಟ್ಟಿದೆ, ಪರವಾಗಿಲ್ಲ ಬಿಡಿ. ಓಕೆ, ಮಿಸ್ ಯು ಎಲ್ಲ ಮುಗಿತು. ಈಗ ನಮ್ಮ ಮನೆಗೆ ಹೋಗುವ. ಇವಾಗ ಕ್ಯಾಬ್ ಕಾಯ್ತಿರುತ್ತೆ. ಸೊ ಟುಡೇ ಇಸ್ ಮೈ ಲಾಸ್ಟ್, ಅಂದರೆ ಈ ಕಂಪ್ನಿಯಲ್ಲಿ ಲಾಸ್ಟ್ ಕ್ಯಾಬ್ ಅದು. ಓಕೆ ಅಷ್ಟೇ ಗೈಸ್. ಸೊ ಕ್ಯಾಬಲ್ಲಿ ಹೋಗ್ತಾ ಸಿಗೋಣ. ಫೈನಲ್ ಬಾಯ್ ಟು ದಿಸ್ ಕಂಪ್ನಿ ಆ್ಯಂಡ್ ಮಿಸ್ಸಿಂಗ್ ದಿಸ್ ಕಂಪ್ನಿ. ಅಷ್ಟೇ. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಆಲ್ ಅಬೌಟ್ ಮೈ ಲಾಸ್ಟ್ ಡೇ ಆಫ್ ಮೈ ವ್ಲಾಗ್. ಐ ಮೀನ್ ನಂದು ಆಫೀಸ್ ವ್ಲಾಗ್ದು ಲಾಸ್ಟ್ ಡೇ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾವುದೆಲ್ಲ ಕಂಟೆಂಟ್ ನನ್ನ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಲವ್ ಯು ಆಲ್.